ಶ್ರೀ 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 ರಾಮಾನಂದ ಅವಧೂತ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಾನು ಮಾತು ಶುರು ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತೀನಿ. ಇದು ಮೊದಲು ಸಿನಿಮಾ ಮಾಡಬೇಕು ಅಥವಾ ಈ ಕಥೆ ಎಳೆ ಒಂದು ಕನಸಾಗಿತ್ತಷ್ಟೇ. ಈ ಸಿನಿಮಾವನ್ನು ಶುರು ಮಾಡ್ತಾ ಇದೊಂದು ಜೀವನ ಅಂತ ಅನ್ಸಕ್ಕೆ ಶುರುವಾಯಿತು. ಬಟ್ ಈ ಕ್ಷಣದಲ್ಲಿ ಇದು ನಂಗೆ ತುಂಬ ಭಾವನಾತ್ಮಕವಾದ ಕ್ಷಣ. ಈಗಿದ್ದು ನನಗೆ ಕನಸು, ಜೀವನ ಇದೆಲ್ಲಕ್ಕೂ ಮೀರಿ ಒಂದು ಅನುಭವ ಅಂತ ಅನಿಸ್ತಾ ಇದೆ. ಆ್ಯಂಡ್ ಈ ಅನುಭವ ಪ್ರೇಕ್ಷಕರಿಗೂ ಕೂಡ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ದೇವಸಸ್ಯ ಸಿನಿಮಾ ಬರೀ ಒಂದು ಕಥೆ ಅಲ್ಲ, ಪಾತ್ರಗಳ ಸಮೂಹ ಅಲ್ಲ, ಅದೊಂದು ಅನುಭವ. ಹಾಗೆಯೇ ಒಂದು ಹೊಸ ಕಥೆ, ಹೊಸ ಜಗತ್ತು, ಹೊಸ ವ್ಯಕ್ತಿಗಳು, ಕ್ಯಾರೆಕ್ಟರ್ಗಳು ಇರ್ತಕ್ಕಂತಹ ಒಂದು ಕಥೆ ಇದು. ನಾನು ಮೊದಲೇ ಒಂದು ಸತಿ ಹೇಳ್ದಂಗೆ ಜಿಲ್ಲೆಯಲ್ಲಿ ಮಲೆನಾಡು ಇದೆ, ಬಯಲುಸೀಮೆನೂ ಇದೆ, ಕರಾವಳಿನೂ ಇದೆ. ಇಡೀ ದೇಶದಲ್ಲಿ ಜಾಸ್ತಿ ಕಾಡಿರುವಂತಕ್ಕಂಥ ಜಿಲ್ಲೆ ಅದು. ಅಂಥ ಜಿಲ್ಲೆಯಿಂದ ಆ ಜಿಲ್ಲೆಯ ಒಳಗೆ ಅಂಥದ್ದು ಸಾಕಷ್ಟು ಕಥೆಗಳಿವೆ. ಅಂಥತ್ತ ಒಂದು ಕತೆ ಇದು. ಸೊ ಈ ಕಥೆಯನ್ನು ಶುರು ಮಾಡುವಾಗ ಒಂದು ಎಳೆ ಇತ್ತು. ಆ ಎಳೆ ಇದ್ದಾಗ ಒಬ್ಬ ಸಿದ್ಧಿ ಹುಡುಗ ಅನ್ನೋದು ತಲೆಯಲ್ಲಿತ್ತು. ಆ ಕತೆ ಡೆವಲಪ್ ಆಗಬೇಕು ಅಂದಾಗ ಒಂದು ತಂಡ ಬೇಕಾಗುತ್ತೆ. ಆ ತಂಡಕ್ಕೆ ಮೊದಲನೇದಾಗಿ ರಂಜಿತ್ ಸೇರ್ಕೋತಾರೆ, ಆಮೇಲೆ ಪ್ರವೀಣ್ ಸೇರ್ಕೋತಾರೆ, ಆಮೇಲೆ ಪುನಃ ಹರ್ಷ ಸೇರ್ಕೋತಾರೆ, ಪ್ರವೀಣ್ ಸೇರ್ಕೋತಾರೆ, ಆಮೇಲೆ ಅಭಿ, ಪ್ರಸನ್ನ, ಪೂರ್ಣ, ಹೀಗೆ ನನ್ನೊಂದು ದೊಡ್ಡ ಟೀಮ್ ಇದೆ. ಅವರೆಲ್ಲರೂ ಬರವಣಿಗೆಗೆ ತುಂಬ ಸಹಾಯ ಮಾಡಿದ್ದಾರೆ. ಈ ಒಂದು ಕಥೆ ಏನಾದ್ರು ಆಗಿದ್ದಿದ್ದು ನಾನು ಒಬ್ಬನಿಂದ ಖಂಡಿತ ಅಲ್ಲ, ಅವರೆಲ್ಲರ ಒಂದು ಪರಿಶ್ರಮದಿಂದ ಆಗಿರ್ತಕ್ಕಂಥ ಕಥೆ ಇದು. ನಾವು ಕಥೆಗೆ ಹೆಚ್ಚು ಕಮ್ಮಿ 1.5 ವರ್ಷ ಸ್ಪೆಂಡ್ ಮಾಡಿದ್ದೀವಿ. ಯಾಕೆಂದರೆ ನಮ್ಮ ಒಂದು 46-47 ವರ್ಷನ ಸ್ಕ್ರೀನ್ ಪ್ಲೇ ಬರೆದಿದ್ದೀವಿ. ಇದಕ್ಕೆ ಸಮಾಧಾನ ಆಗುವವರೆಗೂ ಅದನ್ನ ಬಿಟ್ಟಿಲ್ಲ. ಆ್ಯಂಡ್ ಈ ಕಥೆ ಆಗುವಾಗೂ ಕೂಡ ಅಷ್ಟೇ, ಪ್ರೊಡ್ಯೂಸರ್ ಕೂಡ ಅಷ್ಟೇ ಇನ್ವಾಲ್ವ್ ಆಗ್ತಿದ್ರು. ಅವರಿಗೂ ಅವ್ರು ಮೊದಲೇ ಆದಂಗೆ ನಾವು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು, ನಾವು ಸಿನಿಮಾ ಒಟ್ಟಿಗೆ ನೋಡಿದವರು. ಹಾಗೆ ಈಗ ಒಟ್ಟಿಗೆ ಸಿನಿಮಾ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ತುಂಬ ಅಚ್ಚರಿ ಅನ್ನುವಂಥ ವಿಷಯನೂ ಹೌದು, ಅಷ್ಟೇ ಹೆಮ್ಮೆ ವಿಷಯನೂ ಹೌದು ನನಗೆ. ಆ್ಯಂಡ್ ಒಂದು ಕನಸು ಶುರುವಾದಾಗ ನನ್ನ ಕನಸಾಗಿರುತ್ತೆ. ಅದು ನನ್ನ ಜೊತೆ ಒಂದು ತಂಡ ಅಂತ ಬಂದಾಗ ಅದು ಎಲ್ಲರ ಕನಸು ಆಗುತ್ತೆ. ಎಲ್ಲರ ಕನಸು, ಎಲ್ಲರ ಶ್ರಮ, ಎಲ್ಲರ ಅಭಿಪ್ರಾಯಗಳನ್ನ ಒಟ್ಟುಗೂಡಿಸ್ಕೊಂಡು ಹೋಗೋದು ನಿಜವಾಗೂ ಒಂದು ದೊಡ್ಡ ಸವಾಲು. ಮೊದಲನೇ ಸವಾಲೇ ನಮಗೆ ನಮ್ಮ ನಾಯಕ ನಟ. ಕಥೆಯಲ್ಲಿ ಎಳೆಯಲ್ಲಿ ಇದ್ದಿದ್ದು ಒಬ್ಬ ಸಿದ್ಧಿ ಹುಡುಗ ಅಂತ. ಹಾಗಾದ್ರೆ ಯಾರು ನಾಯಕ ಮಾಡಬೇಕು? ಕಥೆ ಶುರುವಾಗೋಕ್ಕಿಂತ ಮುಂಚೆ ನನಗೆ ನನ್ನ ತಲೆಯಲ್ಲಿದ್ದ ಹುಡುಗ ಸಿಕ್ಕಿದ್ದ, ಕೃಷ್ಣಣ್ಣ ಅಂತ ನನ್ನ ಅಣ್ಣ. ಅವ್ರ ಮನೆಯಲ್ಲಿ ಅವ್ರ ಜೊತೆ ಟ್ರ್ಯಾಕ್ಟರ್ ಓಡಿಸ್ಕೊಂಡಿದ್ದ ಹುಡುಗ ಸೆಲ್ವಿನ್. ಅವನನ್ನು ಅವತ್ತೊಂದಿನ ಭೇಟಿ ಮಾಡಿದಾಗ ನನ್ನ ತಲೆಯಲ್ಲಿದ್ದ ಪಾತ್ರ ಅವನಲ್ಲಿ ಕಾಣಿಸ್ತು. ಅವ್ನಿಗೆ ಹೇಳಿದ್ದೆ, ನಿನ್ನ ಹೀರೋ ಮಾಡ್ತೀನಿ. ಅವ್ನು ನಕ್ಕಿದ್ದ. ಅವತ್ತು ಇವರೇನು ಈ ಥರ ಮಾತಾಡ್ತಾರೆ, ಈಗ ನಾನು ಹೀರೋ ಮಾಡ್ತಾರಂತೆ ಅಂತ ನಕ್ಕಿದ್ದ. ನಾನು ನಕ್ಕದಾಗಲೇ ಹೇಳಿದ್ದೆ, ಈಗ ನಗ್ತಿದ್ಯಾ, ಮುಂದೊಂದು ದಿವಸ ಈ ನಗು ಬೇರೆ ಥರ ಇರುತ್ತೆ, ಖಂಡಿತ ಮಾಡ್ತೀನಿ ಅಂತ. ಆ್ಯಂಡ್ ಖಂಡಿತ ನಮ್ಮ ಗುರುಗಳ ಆಶೀರ್ವಾದ ಇವತ್ತು ಅದು ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರನ್ನು ಬೇಕಾದರೂ ಆಕ್ಟರ್ ಮಾಡ್ತೀನಿ ಅಂತ ಹೇಳ್ಬೋದು, ನಟನ ಮಾಡ್ತೀನಿ ಅಂತ ಹೇಳ್ಬೋದು. ಆದರೆ ನೋಡಿದವ್ರಿಗೆ ಆತ ನಟ ಅಲ್ಲವೇ ಅಲ್ಲ ಅಂತ ಅನ್ಸ್ಬಿಟ್ರೆ. ಬಟ್ ಅಲ್ಲೇ ಆಗಿದೆ ಒಂದು ದೊಡ್ಡ ಸವಾಲು, ದೊಡ್ಡ ಪ್ರಕ್ರಿಯೆ. ಆಹನ್ ಅವರು ಕೂಡ ಆ ಪ್ರಕ್ರಿಯೆಯಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸಿದ್ದಾರೆ. ಇವರು ಥಿಯೇಟರ್ ಆರ್ಟಿಸ್ಟು. ಆ್ಯಂಡ್ ಮಾಕನನ್ನು ಟ್ರೈನ್ ಮಾಡುವಲ್ಲಿ ಪ್ರವೀಣ್, ರಂಜಿತ್, ಹಾಗೆ ನಮ್ಮ ರೈಟಿಂಗ್ ಟೀಮಿಂದ ಅವ್ರು ಎಷ್ಟು ಶ್ರಮ ಪಟ್ಟರೋ ಅಷ್ಟೇ ಶ್ರಮವನ್ನು ಆಹನ್ ಕೂಡ ಹಾಕಿದ್ದಾರೆ. ಸೊ ಪ್ರತಿ ಒಂದು ಆತನಿಗೆ ಓದಕ್ಕೆ ಕೊಟ್ವಿ, ಬರೀಲಿಕ್ಕೆ ಕೊಟ್ವಿ. ಅದು ಗೊತ್ತಿರಲಿಲ್ಲ. ಜನರನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಹೇಳಿದ್ವಿ, ಯಾರ್ಯಾರು ಯಾವ್ಯಾವ ರೀತಿ ಆಕ್ಟ್ ಮಾಡ್ತಾರೆ, ಏನು ಮಾಡ್ತಾರೆ ನೋಡಕ್ಕೆ ಹೇಳಿದ್ವಿ. ಆ್ಯಂಡ್ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಮುಂದೆ ಚಿತ್ರ ನೋಡಿದಾಗ ಖಂಡಿತ ಅನ್ಸುತ್ತೆ ಇವನು ನಿಜವಾಗೂ ಟ್ರೈಂಡ್ ಆಗಿರೋ ವ್ಯಕ್ತಿ, ನಿಜವಾಗೂ ನಟನೆ ಅಂತ ಅನ್ಸುತ್ತೆ. ಆತ ಬರೀ ಹೀರೋ ಆಗೋ, ಲೀಡ್ ಆಗೋ ಕಾಣಿಸ್ಕೋತಿಲ್ಲ, ಒಬ್ಬ ಕಲಾವಿದನಾಗೆ ಖಂಡಿತ ಕಾಣಿಸ್ಕೋತಾನೆ. ಅದ್ರ ಜೊತೆ ಹೌದು ಸರ್, ಒಟ್ಟು ಇದು ನಾನು ಕತೆ ಬಗ್ಗೆ ತುಂಬಾ ಹೇಳಕ್ ಇಷ್ಟಪಡಲ್ಲ. 3 ಊರಿನ ಕಥೆ ಅಂತ ಅನ್ಕೊಂಡ್ರೆ ಅದರಲ್ಲಿ ಒಂದು ಪೂರ್ತಿ ಊರು ಸಿದ್ಧಿ ಊರೇ ಆಗಿರುತ್ತೆ. ಅಂಡ್ ಆ ಸಿದ್ಧಿ ಊರನ್ನ ನಾವು ಕತೆ ಪ್ರಕಾರ ಕಟ್ಟೋದು ಕೂಡ ನಮ್ಗೆ ಅಷ್ಟೇ ಕಷ್ಟ ಇತ್ತು. ಯಾಕಂದ್ರೆ ಇವತ್ತು ನಾವು 95ನೇ ಇಸ್ವಿ ಕಾಲದ ಕಥೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲೇ ನಾವು ಹೆಚ್ಚು ಕಮ್ಮಿ ಒಂದು 2 ತಿಂಗಳ ಆ ಜಾಗಕ್ಕೋಸ್ಕರ ಹುಡುಕಿದೀವಿ. ಬಟ್ ಎಲ್ಲೂ ಇಲ್ಲ, ಆ ಥರದ್ದೊಂದು ಊರಿಲ್ಲ. ಖಂಡಿತ ಬದಲಾಗಿರುತ್ತೆ ಕಾಲಮಾನಕ್ಕೆ ಸಂಬಂಧಪಟ್ಟಂಗೆ. ಬಟ್ ನಮ್ಗೆ ಅದು ಬೇಕು ಅಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇಡೀ ಊರನ್ನ ಸೆಟ್ ಹಾಕಿದೀವಿ ಸರ್. ಬಾಳೂರು ಅಂತ ಕಾನ್ಸೂರ್ ಹತ್ರ ಒಂದು ಊರಾಗುತ್ತೆ, ಶಿರ್ಸಿ ಪಕ್ಕ. ಇಡೀ ಊರನ್ನ ನಾವು ಸೆಟ್ ಮೂಲಕ ಸೃಷ್ಟಿ ಮಾಡಿದ್ವಿ, ಒಂದು ಹೊಳೆ ಪಕ್ಕ ಒಂದು ಮಾಲ್ಕಿ ಜಾಗದಲ್ಲಿ. ಅದು ಎಷ್ಟು ಖುಷಿ ಕೊಡ್ತು ಆ ವಿಚಾರ ಅಂದ್ರೆ, ಅದೊಂದು ಕೂಡ ಪ್ರೇಕ್ಷಣೀಯ ಸ್ಥಳವಾಗಿ ಬದಲಾಯಿತು. ಸುತ್ತಮುತ್ತಲಿನಲ್ಲಿ ಎಲ್ಲರೂ ಇದು ಏನ್ ನಡೀತಿದೆ, ಇಲ್ಲಿ ಏನ್ ಮಾಡಿದ್ದಾರೆ ಅಂತ ನೋಡೋಕೆ ಅದೊಂದು ಪ್ರೇಕ್ಷಣೀಯ ಸ್ಥಳವಾಗಿ ಬದಲಾಗಿದ್ದು ದೊಡ್ಡ ಆಶ್ಚರ್ಯ ಅವಾಗ. ಅಂಡ್ ಆ ಊರನ್ನ ಅದೇ ರೀತಿ ಕಥೆಯ ಪ್ರಕಾರ ಹಾಳು ಕೂಡ ಮಾಡಬೇಕಿತ್ತು. ಇವತ್ತು ಆಗ್ತಾ ಇರುವಂತಹ ಅನುಭವನೇ ಆಗ್ತಾ ಇದೆ. ಒಂದ್ ಕಡೆ ತುಂಬಾ ಖುಷಿ, ಒಂದ್ ಕಡೆ ಒಂದು ಸಂಕಟ. ನಾಳೆಯಿಂದ ಶೂಟಿಂಗ್ ಇರಲ್ಲ ನನಗೆ. ಇಷ್ಟು ದಿವಸ ಶೂಟಿಂಗ್ ಮುಗಿಯುತ್ತೆ, ಪ್ರೆಷರ್ ಇಳಿಯುತ್ತೆ ಅನಿಸ್ತಿತ್ತು. ಬಟ್ ನಾಳೆಯಿಂದ ಅದಿರಲ್ಲ. ಅದೇ ರೀತಿ ಅವತ್ತು ಆಯ್ತು ನಮಗೆ.
ಅಂಡ್ ಆ ಊರು ತುಂಬಾ ಜನರನ್ನ ಸೇರಿಸಬೇಕು, ಸಿದ್ಧಿ ಅವ್ರನ್ನ ಸೇರಿಸಬೇಕು. ಅವರೆಲ್ಲರೂ ನುರಿತ ಕಲಾವಿದರಲ್ಲ, ಆದ್ರೆ ಒಂದ್ ಹೇಳ್ತೀನಿ, ಪ್ರತಿಯೊಬ್ಬ ಸಿದ್ಧಿ ಒಳಗೂ ಕೂಡ ಒಬ್ಬ ಅದ್ಭುತ ಕಲಾವಿದ ಇದ್ದಾನೆ. ಅವರಿಗೆ ಸಣ್ಣ ಟ್ರೈನಿಂಗ್ ಸಿಕ್ಕಿದ್ರು ಸಾಕು, ಕನ್ನಡಕ್ಕೆ ತುಂಬಾ ಅದ್ಭುತವಾದಂತಹ ನಟನೆ ಮಾಡಬಲ್ಲ ಆರ್ಟಿಸ್ಟ್ ನಮ್ಗೆ ಸಿಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ಅದೇ ಶುರು ಮಾಡಿದ್ದು ಹಾಗೇನೆ, ಎಲ್ಲ ಊರುಗಳಿಗೆ ಹೋಗಿ ಅಷ್ಟು ಜನರನ್ನ ಒಂದೊಂದ್ ಕಡೆ ಸೇರಿಸಿ ಅಲ್ಲಿ ಸಿದ್ಧಿ ಅವರಿಗೆ ಟ್ರೈನಿಂಗ್ ಕೊಟ್ಟು, ಅದಕ್ಕೆಲ್ಲ ನಮಗೆ ಸುರೇಶ್ ಅಣ್ಣ ಪ್ರಮುಖವಾಗಿ ಸಹಾಯ ಮಾಡಿದವರು. ಅವರೆಲ್ಲರನ್ನ ಸೇರಿಸುವಲ್ಲಿ ಮತ್ತೆ ಸಿನಿಮಾ ಶೂಟಿಂಗಿಗೆ ಕರ್ಕೊಂಡ್ಬರುವಲ್ಲಿ, ಅಂಡ್ ಒಂದು ದಿನ ಆದ್ರೆ ಸರಿ, 2 ದಿನ ಆದ್ರೆ ಸರಿ, ನಾವು ಒಟ್ಟು 83 ದಿವಸ ಶೂಟಿಂಗ್ ಮಾಡಿದೀವಿ. ಅಂಡ್ ಒಬ್ರಲ್ಲ ಇಬ್ರಲ್ಲ 150ಕ್ಕೂ ಹೆಚ್ಚು ಜನ ಅದರಲ್ಲಿ ಆಕ್ಟ್ ಮಾಡಬೇಕು ಆ ಸನ್ನಿವೇಶಗಳಲ್ಲಿ. ಸೊ ಅವರನ್ನೆಲ್ಲ ತರುವಲ್ಲಿ ಸುರೇಶ್ ಅಣ್ಣನ ಪಾತ್ರ ತುಂಬಾ ದೊಡ್ಡದಿದೆ. ನಾನು ರವಿ ಅಣ್ಣನವ್ರ ಪಾತ್ರದ ಬಗ್ಗೆ ಈಗಲೇ ಏನು ಹೇಳಲ್ಲ, ಅವರು ಇಷ್ಟೇ ಮುಗುಳ್ನಕ್ಕೂ ಸುಮ್ಮನಿರ್ತಾರೆ, ಯಾಕಂದ್ರೆ ಅದು ನಾನು ಬಿಟ್ಟುಕೊಡುವಂತ ಪಾತ್ರ ಅಲ್ಲ. ಆಹನ್ ಪಾತ್ರಕ್ಕೆ ಬರ್ತೀನಿ. ಆಹನ್ ಅವರು ಪ್ರಮುಖ ಪಾತ್ರ ಮಾಡಿದ್ದಾರೆ. ಕುರುಮುಷ್ಟ ಅಂತ ಆ ಪಾತ್ರದ ಹೆಸರು. ನನ್ನ ಸಿನಿಮಾದುದ್ದಕ್ಕೂ ಈ ತರದ ಹೆಸರುಗಳು ಸಿಗ್ತಾ ಹೋಗುತ್ತೆ. ಕುರುಮುಷ್ಟ ಅನ್ನೋ ಪಾತ್ರ ಏನ್ ಮಾಡುತ್ತೆ ಅನ್ನೋದನ್ನ ನಾನು ಹೇಳಲ್ಲ, ಬಟ್ ತುಂಬಾ ಪ್ರಮುಖವಾದ ಪಾತ್ರ ಅದು. ಇವತ್ತಿಲ್ಲಿ ನಾವು ಕೊನೆಯ ಶಾಟ್ ಅನ್ನು ತಗೋತಾ ಇದೀವಿ. ಕುರುಮುಷ್ಟನ ಒಂದು ರಿಯಾಕ್ಷನ್ ಇತ್ತು, ಅಂಡ್ ಬೆಳಗ್ಗೆ ಒಂದಷ್ಟು ಮಾಂಟೇಜ್ಗಳನ್ನ ತಗೊಂಡ್ವಿ. ಹಾಗೇನೆ ಒಂದು ಜಲಪಾತದಿಂದ ಹಾರುವ ಒಂದು ದೃಶ್ಯ ಇದೆ. ಆ ದೃಶ್ಯದ CG ಶಾಟ್ ಅನ್ನ ಇಲ್ಲಿ ಮಾಡ್ತಾ ಇದ್ವಿ ನಾವು. ಮೇಜರ್ ಆಗಿ ಇವತ್ತು ಶೂಟಿಂಗ್ ಆಗಿದ್ದು ಜಲಪಾತದಿಂದ ಹಾರುವ CG ಶಾಟ್ ಆಗಿತ್ತು. CG ತುಂಬಾ ಕಮ್ಮಿ ಸರ್, ಮ್ಯಾಕ್ಸಿಮಮ್ ಒಂದು 5ರಿಂದ 10% ಅಂತ ಹೇಳ್ಬೋದು. ನಾವು ನೈಜವಾಗಿ ಚಿತ್ರವನ್ನ ಶೂಟ್ ಮಾಡಿದೀವಿ, ನೈಜವಾಗಿ ಜಾಗಗಳಿಗೆ ಹೋಗಿದ್ದೀವಿ, ನೈಜವಾಗಿ ಶೂಟ್ ಮಾಡಿದೀವಿ. CG ತುಂಬಾ ಕಮ್ಮಿ, ಎಷ್ಟು ಬೇಕೋ ಅಷ್ಟು ಮಾತ್ರನ CG. ಉಳಿದಂತೆ ಕಥೆಗೆ ಏನ್ ಬೇಕಿತ್ತು, ನ್ಯಾಚುರಲ್ ಆಗಿ ಕಥೆಗೆ ಏನ್ ಕೇಳ್ತಿತ್ತು ಅದನ್ನೇ ಕೊಡಕ್ ಪ್ರಯತ್ನ ಪಟ್ಟಿದ್ದೀವಿ ಸರ್. ನಮಗೆ ಮೇ ಎಂಡ್ ಅಂದಾಜಲ್ಲಿ ರಿಲೀಸ್ ಮಾಡಬೇಕು ಅಂತಿದೆ. ನಾಳೆಯಿಂದ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶುರು ಆಗುತ್ತೆ. ಈಗಲೇ ಆ ಡೇಟ್ ಅನ್ನ ನಾನು ಕನ್ಫರ್ಮ್ ಮಾಡ್ತಾ ಇಲ್ಲ, ಅದೊಂದು ಅಂದಾಜಿನ ದಿನಾಂಕ ಅಷ್ಟೇ. ಎಸ್ ಸರ್. ಹರಿ ಅಜಯ್ ಅಂತ ಆತ ನಂಗೆ ಸಿಕ್ಕಿದ್ದು ಇನ್ನೂ 3 ವರ್ಷದ ಹಿಂದೆ. ಇನ್ನೂ ಹೆಂಗಿದ್ದವನು, ತಮಿಳ್ನಾಡಿನ ಹುಡುಗ. ಕನ್ನಡದಲ್ಲಿ ಈಗಾಗಲೇ 4 ಸಿನಿಮಾಕ್ಕೆ ಬ್ಯಾಕ್ಗ್ರೌಂಡ್ ಕೆಲಸನ ಇನ್ನೊಬ್ಬರ ಜೊತೆ ಸೇರ್ ಮಾಡಿದ್ದು. ದೇವಸಸ್ಯ ಅವರ ಮೊದಲ ವೈಯಕ್ತಿಕ ಸಂಗೀತ ನಿರ್ದೇಶನದ ಚಿತ್ರ ಆಗುತ್ತೆ. ಈ ಚಿತ್ರದಲ್ಲಿ ಒಟ್ಟು 7 ಹಾಡಿದೆ. ಅದ್ರ 7 ಹಾಡು ಕೂಡ ಬೇರೆ ರೀತಿಯಾಗಿದೆ, ಒಂದೇ ರೀತಿಯ ಹಾಡುಗಳಿಲ್ಲ. ಡ್ಯುಯೆಟ್ ಅಂದ್ರೆ ಡ್ಯುಯೆಟ್ 2-3 ಇರಲ್ಲ, ಆ ಥರದ್ದಿಲ್ಲ. ಎಲ್ಲ ವಿವಿಧ ರೀತಿಯ ಹಾಡುಗಳಿವೆ. ಮುಂದಿನ ಹಂತದಲ್ಲಿ ಅವರಂತೆ ಹಾಡನ್ನು ನಾವು ಜನಕ್ಕೆ ಪರಿಚಯಿಸ್ತಾ ಹೋಗ್ತೀವಿ. ಈಗಾಗಲೇ ಒಂದು ಇಂದು ಮಾಮ ಅನ್ನೋ ಸಾಂಗ್ ಅನ್ನ ನಾವು ಬಿಟ್ಟಿದ್ದೀವಿ. ಜನಕ್ಕೆ ತುಂಬಾ ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ಕಿದೆ ನಮ್ಗೆ ಅದರಲ್ಲಿ. ಯಶವಂತ್ ಅವರು, ಇವರು ನಮ್ಮ ಚಿತ್ರದ ಛಾಯಾಗ್ರಾಹಕರು. ಅದು